ಕಿಶೋರ್ ಒಬ್ಬ ಯುವ ಎಂಜಿನಿಯರ್. ಅರೇಂಜ್ ಮದುವೆಗೆ ಒಡ್ಡಿಕೊಂಡಿದ್ದ. ಅವನ ತಂದೆ ತಾಯಿ ಆಯ್ಕೆ ಮಾಡಿದ ಸುನೈನಳನ್ನ ಭೇಟಿಯಾಗಲು ಒಂದು ಶುಭ ದಿನದಂದು ಅವಳ ಮನೆಗೆ ಹೋದ. ಸುನೈನ ಸರಳ ಸೌಂದರ್ಯದ ಹುಡುಗಿ. ಆದರೆ ಕಿಶೋರ್ನ ಕಣ್ಣುಗಳು ಆಕೆಯ ಮೇಲೆ ಇರಲಿಲ್ಲ. ಆ ದಿನ ಸುನೈನಳ ತಂಗಿ ಸೌಮ್ಯ ಇರಲಿಲ್ಲ. ಆದರೆ ಅವಳ ಬಗ್ಗೆ ಕುಟುಂಬದವರು ಹೇಳಿದ ಕೆಲವು ಮಾತುಗಳು ಕಿಶೋರ್ನ ಕುತೂಹಲವನ್ನು ಕೆರಳಿಸಿದವು. ಸೌಮ್ಯ ಒಬ್ಬ ಚಿತ್ರಕಾರಣಿ, ಸ್ವತಂತ್ರ ಮನೋಭಾವದವಳು ಎಂದು ಕೇಳಿದ್ದ. ಕಿಶೋರ್ಗೆ ಯಾಕೋ ಆಕೆಯನ್ನು ಭೇಟಿಯಾಗಬೇಕು ಎನಿಸಿತು. ಆದರೆ ಮದುವೆ ಒತ್ತಡದಲ್ಲಿ ಅವನಿಗೆ ಆ ಯೋಚನೆಗೆ ಅವಕಾಶನೇ ಇರಲಿಲ್ಲ. ಮದುವೆ ದಿನ ಸೌಮ್ಯ ತನ್ನ ತಂಗಿಯ ಸೀರೆಯ ಒಡವೆಯೊಂದಿಗೆ ಕಾಣಿಸಿಕೊಂಡಳು. ಆಕೆಯ ಕಣ್ಣುಗಳಲ್ಲಿ ಒಂದು ರಹಸ್ಯಮಯ ಆಕರ್ಷಣ, ಒಂದು ದಿಟ್ಟತನ ಇತ್ತು. ಕಿಶೋರ್ಗೆ ಆಕೆಯನ್ನು ನೋಡಿದ ತಕ್ಷಣ ಒಂದು ವಿಚಿತ್ರ ಒಡಲಾಟ ಶುರುವಾಯಿತು. ಆದರೆ ಸುನೈನಾಳ ಜೊತೆಗಿನ ಮದುವೆಗೆ ಒಪ್ಪಿಕೊಂಡಿದ್ದರಿಂದ ಅವನ ಮನಸ್ಸು ಗೊಂದಲದಲ್ಲಿತ್ತು. ಮದುವೆ ಸಂಪ್ರದಾಯಗಳು ಮುಗಿಯುವಷ್ಟರಲ್ಲಿ ಕಿಶೋರ್ಗೆ ತಾನು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀನೆಯೇ ಎಂದು ಪ್ರಶ್ನೆ ಕಾಡಿತು. ಸುನೈನ ಒಳ್ಳೆಯ ಹುಡುಗಿ, ಆದರೆ ಕಿಶೋರ್ನ ಮನಸ್ಸಿನಲ್ಲಿ ಸೌಮ್ಯಳ ಚಿತ್ರ ಜಾಗವನ್ನು ಆಕ್ರಮಿಸಿತು. ಕೆಲವು ತಿಂಗಳುಗಳ ನಂತರ ಸುನೈನ ಗರ್ಭಿಣಿಯಾದಳು. ಕಿಶೋರ್ಗೆ ತನ್ನ ಕರ್ತವ್ಯದ ಬಗ್ಗೆ ಅರಿವಿತ್ತು. ಆದರೆ ಆಕೆಯ ಜೊತೆಗಿನ ಸಂಬಂಧದಲ್ಲಿ ಒಂದು ಖಾಲಿತನ ಇತ್ತು. ಆಕೆಯ ಆರೋಗ್ಯ ಕ್ಷೀಣಿಸತೊಡಗಿತು. 9ರ ತಿಂಗಳಿನಲ್ಲಿ ಒಂದು ದುರಂತ ಸಂಭವಿಸಿತು. ಸುನೈನಳ ಆರೋಗ್ಯ ಹದಗೆಟ್ಟು ಆಕೆ ಮಗುವಿಗೆ ಜನ್ಮ ನೀಡಿದ ಕೆಲವೇ ಗಂಟೆಗಳಲ್ಲಿ ಕೊನೆ ಉಸಿರೆಳೆದಳು. ಕಿಶೋರ್ ತನ್ನ ಕೈಯಲ್ಲಿ ಒಡೆದಿಟ್ಟ ಮಗುವನ್ನು ತಪ್ಪಿಕೊಂಡು ಅಳುತ್ತಿದ್ದ. ಆದರೆ ಆತನ ಒಳಗೊಂದು ರಹಸ್ಯ ಯೋಜನೆ ರೂಪುಗೊಳ್ಳತೊಡಗಿತು. ಸೌಮ್ಯಳನ್ನು ತನ್ನ ಜೀವನದಲ್ಲಿ ತರುವ ಒಂದು ದಾರಿ ಇದೀಗ ತೆರೆದಿತ್ತು. ಕಿಶೋರ್ನ ಮನಸ್ಸಿನಲ್ಲಿ ಒಂದು ಕಾಡು ಯೋಚನೆ ರೂಪುಗೊಂಡಿತ್ತು. ಸುನೈನಳ ಸಾವಿನ ನಂತರ ಆತ ತನ್ನ ನವಜಾತ ಮಗುವಿನ ಭವಿಷ್ಯದ ಬಗ್ಗೆ ಚಿಂತೆಯಿಂದ ಕಾಡಲ್ಪಟ್ಟ. ಆದರೆ ಆ ಚಿಂತೆ ಹಿಂದೆ ಒಂದು ಉದ್ದೇಶ ಕೂಡ ಇತ್ತು. ಆತ ಸೌಮ್ಯಳನ್ನು ತನ್ನ ಜೀವನಕ್ಕೆ ತರಬೇಕೆಂದು ಕನಸು ಕಂಡಿದ್ದ. ಆಕೆಯ ತಂದೆ ತಾಯಿಯ ಮನಸ್ಸಿನಲ್ಲಿ ಒಂದು ಭಾವನಾತ್ಮಕ ಬಿಕ್ಕಟ್ಟನ್ನು ಉಂಟು ಮಾಡಿ ತನ್ನ ಗುರಿಯನ್ನು ಸಾಧಿಸಲೇಬೇಕೆಂದು ಆತ ಯೋಚಿಸಿದ. ಕಿಶೋರ್ ತನ್ನ ಅತ್ತೆ ಮಾವನಿಗೆ ಭೇಟಿಯಾದ. ನನ್ನ ಮಗುವಿಗೆ ತಾಯಿ ಇಲ್ಲದೆ ಒಡೆದಿಟ್ಟಿರುವೆ. ಬೇರೆಯವರಿಂದ ಮಗುವನ್ನು ದೂರವಿಡಲು ಕಷ್ಟವಾಗುತ್ತದೆ. ಸೌಮ್ಯ ಇದ್ದರೆ ಮಗುವಿಗೆ ತಾಯಿಯ ಪ್ರೀತಿ ಸಿಗಬಹುದು ಎಂದು ಭಾವುಕವಾಗಿ ಮಾತನಾಡಿದ. ಆತನ ಕಣ್ಣೀರಿನ ನಾಟಕ ಮಾವನ ಮನಸ್ಸನ್ನು ಕರಗಿಸಿತು. ಸೌಮ್ಯಳ ತಂದೆ ತಮ್ಮ ಕಿರಿಯ ಮಕ್ಕಳನ್ನು ಕಿಶೋರ್ಗೆ ಮದುವೆಯಾಗಲು ಒಪ್ಪಿಕೊಂಡರು. ಆದರೆ ಸೌಮ್ಯಳಿಗೆ ಈ ಒಪ್ಪಂದ ಒಂದು ಆಘಾತವಾಗಿತ್ತು. ಸೌಮ್ಯ ತನ್ನ ಸ್ವಾತಂತ್ರ್ಯವನ್ನು ಪ್ರೀತಿಸುವ ಕಲೆಯ ಜಗತ್ತಿನಲ್ಲಿ ತನ್ನ ಕನಸುಗಳನ್ನು ಕಾಣುತ್ತಿದ್ದ ಹುಡುಗಿ. ಆಕೆಗೆ ಈ ಮದುವೆಯ ಕುರಿತು ಯಾವುದೇ ಆಸಕ್ತಿ ಕೂಡ ಇರಲಿಲ್ಲ. ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದು ಆಕೆ ತನ್ನ ತಂದೆಗೆ ದಿಟ್ಟವಾಗಿ ಹೇಳಿದಳು. ಆದರೆ ಕುಟುಂಬದ ಒತ್ತಡ, ಮಗುವಿನ ಭವಿಷ್ಯದ ಬಗ್ಗೆ ಚಿಂತೆ, ಕಿಶೋರ್ನ ಭಾವನಾತ್ಮಕ ಮಾತುಗಳು ಆಕೆಯನ್ನು ಒಪ್ಪಿಗೆಗೆ ಒತ್ತಾಯಿಸಿದವು. ಮದುವೆಯ ದಿನ ಸೌಮ್ಯ ಒಂದು ಯಾಂತ್ರಿಕವಾಗಿ ಸೀರೆಯುಟ್ಟು ಕಿಶೋರ್ನ ಕೈಯನ್ನು ಹಿಡಿದಳು. ಆದರೆ ಆಕೆಯ ಕಣ್ಣುಗಳಲ್ಲಿ ಒಂದು ಸಿಟ್ಟು, ಒಂದು ದಂಗೆ ಇತ್ತು. ಕಿಶೋರ್ಗೆ ಆಕೆಯ ಈ ಮನೋಭಾವ ಗೊತ್ತಿತ್ತು. ಆದರೆ ಆತನಿಗೆ ಆಕೆಯನ್ನು ಗೆಲ್ಲುವ ಛಲ ಇತ್ತು. ನಾನು ಆಕೆಯ ಪ್ರೀತಿಯನ್ನು ಗೆದ್ದೆತ್ತಿರುವೆ ಎಂದು ಆತ ತನ್ನೊಳಗೆ ಯೋಚಿಸಿದ. ಆದರೆ ಸೌಮ್ಯಳಿಗೆ ಕಿಶೋರ್ನ ಈ ಯೋಜನೆಯ ಬಗ್ಗೆ ಸಂಶಯ ಕೂಡ ಇತ್ತು. ಇವನಿಗೆ ನನ್ನ ತಂಗಿಯನ್ನೇ ಇಷ್ಟವಿರಲಿಲ್ಲ, ಈಗ ಯಾಕೆ ನನ್ನನ್ನು ಬಯಸಿದ ಎಂದು ಆಕೆಯ ಮನಸ್ಸು ಪ್ರಶ್ನಿಸಿತು. ಈ ಸಂಶಯ ಆಕೆಯನ್ನು ಕಿಶೋರ್ನಿಂದ ದೂರವಿಡುತ್ತಿತ್ತು. ಕಿಶೋರ್ ಮತ್ತು ಸೌಮ್ಯಳ ಮದುವೆಯಾದರೂ ಅವರ ಸಂಬಂಧದಲ್ಲಿ ಒಂದು ಗೋಡೆ ಕೂಡ ಇತ್ತು. ಸೌಮ್ಯ ತನ್ನ ಕಲೆಯ ಜಗತ್ತಿನಲ್ಲಿ ಮುಳುಗಿದ್ಲು. ಆಕೆಯ ಕಾನ್ವೆಸ್ಗಳು ಆಕೆಯ ಒಳಗಿನ ಗೊಂದಲ, ಕೋಪ, ಕನಸುಗಳನ್ನು ಪ್ರತಿಬಿಂಬಿಸಿದವು. ಕಿಶೋರ್ ತನ್ನ ಮಗುವಿನ ಜೊತೆಗೆ ಸೌಮ್ಯಳಿಗೆ ಹತ್ತಿರವಾಗಲು ಪ್ರಯತ್ನಿಸಿದ. ಆದರೆ ಆಕೆಯ ತಣ್ಣಗಿನ ವರ್ತನೆ ಆತನನ್ನು ಕಾಡಿತು. ಒಂದು ದಿನ ಕಿಶೋರ್ ಆಕೆಯ ಚಿತ್ರಕಲೆಯ ಕೊಠಡಿಗೆ ಹೋದ. ಸೌಮ್ಯ, ನಾನು ನಿನ್ನ ಜೊತೆ ಮಾತನಾಡಬೇಕು ಎಂದ. ಸೌಮ್ಯ ಕೊಂಚದಿಂದ ಬಣ್ಣವನ್ನು ಕಾನ್ವೆಸ್ಟ್ಗೆ ಹಚ್ಚುತ್ತಾ ಏನು ಮಗುವಿನ ಬಗ್ಗೆ ಎಂದು ಕೇಳಿದಳು. ಕಿಶೋರ್ಗೆ ಆಕೆಯ ದೂರದ ಮನೋಭಾವ ನೋವನ್ನುಂಟು ಮಾಡಿತು. ಇಲ್ಲ, ನಮ್ಮ ಬಗ್ಗೆ ಎಂದ. ಸೌಮ್ಯ ಕೊಂಚವನ್ನಿಟ್ಟು, ನಮ್ಮ ಬಗ್ಗೆ ಏನಿದೆ? ಇದು ಒಂದು ಒಪ್ಪಂದದ ಮದುವೆ ಕಿಶೋರ್. ನಾನು ನಿನ್ನ ಮಗುವಿಗೆ ತಾಯಿಯಾಗಿರುವೆ, ಆದರೆ ನಿನ್ನ ಪತ್ನಿಯಾಗಿರಲು ನನಗೆ ಒಡ್ಡಿಕೊಂಡಿಲ್ಲ ಎಂದಳು. ಆಕೆಯ ಮಾತುಗಳು ಕಿಶೋರ್ನ ಹೃದಯಕ್ಕೆ ಚುಚ್ಚಿದವು. ಆದರೆ ಆತನಿಗೆ ಆಕೆಯ ದಿಟ್ಟತನ ಇಷ್ಟವಾಯಿತು. ಒಂದು ರಾತ್ರಿ ಸೌಮ್ಯ ತನ್ನ ತಂಗಿಯ ಹಳೆಯ ಡೈರಿಯನ್ನು ಕಂಡುಕೊಂಡಳು. ಸುನೈನಳ ಡೈರಿಯಲ್ಲಿ ಕಿಶೋರ್ನ ವರ್ತನೆಯ ಬಗ್ಗೆ ಕೆಲವು ಗೊಂದಲದ ಟಿಪ್ಪಣಿಗಳಿದ್ದವು. ಕಿಶೋರ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲವೇನೋ, ಆತನ ಕಣ್ಣುಗಳು ಬೇರೆಡೆ ಓಡುತ್ತಿವೆ ಎಂದು ಒಂದು ಸಾಲಿನಲ್ಲಿ ಬರೆದಿತ್ತು. ಸೌಮ್ಯಳಿಗೆ ಕಿಶೋರ್ನ ಉದ್ದೇಶದ ಬಗ್ಗೆ ಸಂಶಯ ಮತ್ತಷ್ಟು ಬಲವಾಯಿತು. ಆಕೆ ತನ್ನನ್ನು ಒಂದು ಯೋಜನೆಯ ಭಾಗವಾಗಿಯೇ ಉಪಯೋಗಿಸಿಕೊಂಡಿದ್ದಾನೆಯೇ ಎಂದು ಯೋಚಿಸಿದಳು. ಕಿಶೋರ್ಗೆ ಈ ಸಂಶಯದ ಬಗ್ಗೆ ಗೊತ್ತಿಲ್ಲದಿದ್ದರೂ ಆತ ತನ್ನ ಪ್ರೀತಿಯನ್ನು ಸೌಮ್ಯಗೆ ತೋರಿಸಲು ಒಂದು ದೊಡ್ಡ ಯೋಚನೆ ರೂಪಿಸಿದ. ಆತ ಆಕೆಯ ಚಿತ್ರಕಲೆಯನ್ನು ಒಂದು ದೊಡ್ಡ ಗ್ಯಾಲರಿಯಲ್ಲಿ ಪ್ರದರ್ಶನಕ್ಕೆ ಇಡಲು ವ್ಯವಸ್ಥೆ ಮಾಡಿದ. ಇದರಿಂದ ಆಕೆಯ ಮನಸ್ಸು ಬದಲಾಗಬಹುದು ಎಂದು ಆತ ಆಶಿಸಿದ. ಆದರೆ ಸೌಮ್ಯಗೆ ಈ ಯೋಜನೆ ಒಂದು ತಂತ್ರವೆನಿಸಿತು. ಕಿಶೋರ್ನ ಯೋಜನೆಯಂತೆ ಸೌಮ್ಯಳ ಚಿತ್ರಕಲೆಯ ಪ್ರದರ್ಶನ ಒಂದು ದೊಡ್ಡ ಗ್ಯಾಲರಿಯಲ್ಲಿ ನಡೆಯಿತು. ಸೌಮ್ಯಳ ಕಲಾಕೃತಿಗಳು ಎಲ್ಲರ ಗಮನ ಸೆಳೆದವು.
ಆಕೆಯ ಕಾನ್ವರ್ಸ್ಗಳು ಭಾವನೆಗಳು ಒಂದು ಜಗತ್ತನ್ನು ತೆರೆದಿಟ್ಟಿದ್ದವು. ಆದರೆ ಸೌಮ್ಯಗೆ ಈ ಗೌರವದ ಹಿಂದೆ ಕಿಶೋರ್ನ ಒಂದು ಉದ್ದೇಶವಿದೆಯೇ ಎಂದು ಸಂಶಯವಿತ್ತು. ಇವನಿಗೆ ನನ್ನ ಕಲೆಯ ಬಗ್ಗೆ ಆಸಕ್ತಿ ಇಲ್ಲ, ನನ್ನನ್ನು ಗೆಲ್ಲಲು ಇದೊಂದು ತಂತ್ರ ಎಂದು ಆಕೆ ಯೋಚಿಸಿದಳು. ಪ್ರದರ್ಶನದ ಕೊನೆಯಲ್ಲಿ ಒಬ್ಬ ಶ್ರೀಮಂತ ಕಲಾ ಸಂಗ್ರಾಹಕ ಸೌಮ್ಯಳ ಚಿತ್ರವನ್ನು ದೊಡ್ಡ ಮೊತ್ತಕ್ಕೆ ಖರೀದಿಸಿದ. ಆಕೆಗೆ ಖುಷಿಯಾದರೂ ಕಿಶೋರ್ನ ಕಡೆ ಆಕೆಯ ಮನಸ್ಸು ತಣ್ಣಗಿತ್ತು. ನೀನು ಯಾಕೆ ಇದನ್ನೆಲ್ಲ ಮಾಡಿದೆ ಎಂದು ಆಕೆ ಕೇಳಿದಾಗ ಕಿಶೋರ್, ನಿನ್ನ ಕನಸುಗಳನ್ನು ಗೌರವಿಸಲು ಎಂದ. ಆದರೆ ಸೌಮ್ಯಗೆ ಆತನ ಮಾತುಗಳು ಖಾಲಿಯಾಗಿ ಕಂಡವು. ಆ ರಾತ್ರಿ ಸೌಮ್ಯ ತನ್ನ ತಂಗಿಯ ಡೈರಿಯ ಮತ್ತೊಂದು ಪುಟವನ್ನು ಓದಿದಳು. ಕಿಶೋರ್ನ ಕಣ್ಣುಗಳು ನನ್ನ ತಂಗಿಯ ಮೇಲಿತ್ತೆ ಎಂದು ಸುನೈನಾ ಬರೆದಿದ್ದಳು. ಈ ಸಾಲು ಸೌಮ್ಯಳನ್ನು ತೀವ್ರವಾಗಿ ಕಾಡಿತು. ಆಕೆ ಕಿಶೋರ್ನ ಉದ್ದೇಶವನ್ನು ಪ್ರಶ್ನಿಸಲು ತೀರ್ಮಾನಿಸಿದಳು. ನಿನಗೆ ಸುನೈನಾಳನ್ನು ಇಷ್ಟವಿರಲಿಲ್ಲವೇ? ಆಗಲೇ ನನ್ನ ಮೇಲೆ ಕಣ್ಣಿಟ್ಟಿದೆಯೇ ಎಂದು ಆಕೆ ಒಂದು ದಿನ ತೀಕ್ಷ್ಣವಾಗಿ ಕೇಳಿದಳು. ಕಿಶೋರ್ ಒಂದು ಕ್ಷಣ ತಡವರಿಸಿದ. ನಾನು ಸುನೈನಾಳನ್ನು ಗೌರವಿಸಿದೆ, ಆದರೆ ನಿನ್ನನ್ನು ಮೊದಲೇ ದಿನದ ಕಂಡಾಗ ನನ್ನ ಹೃದಯ ಮೇಲೆ ಬೇರೆ ದಾರಿಯಲ್ಲಿ ಹೋಯಿತು ಎಂದ. ಈ ಒಪ್ಪಿಗೆ ಸೌಮ್ಯಳಿಗೆ ಆಘಾತ ಉಂಟುಂಟು ಮಾಡಿತು. ಆಕೆಗೆ ತಾನು ಒಂದು ಯೋಜನೆ ಭಾಗವಾಗಿರಬಹುದು ಎಂದು ಭಯವಾಯಿತು. ಆದರೆ ಕಿಶೋರ್ನ ಮನಸ್ಸಿನಲ್ಲೂ ಒಂದು ಒಳ್ಳೆಯ ಉದ್ದೇಶ ಕೂಡ ಇತ್ತು. ಆತ ತನ್ನ ಮಗುವಿಗೆ ಒಂದು ಕುಟುಂಬವನ್ನು ನೀಡಲು ಬಯಸಿದ್ದ. ಆದರೆ ಸೌಮ್ಯಳ ಸಂಶಯ ಆತನ ಪ್ರಯತ್ನಗಳನ್ನು ವಿಫಲಗೊಳಿಸುತ್ತಿತ್ತು. ಈಗ ಕಿಶೋರ್ಗೆ ಒಂದು ದೊಡ್ಡ ಸವಾಲು ಎದುರಾಗಿತ್ತು. ಸೌಮ್ಯಳ ವಿಶ್ವಾಸವನ್ನು ಗೆಲ್ಲುವುದು. ಸೌಮ್ಯಳ ಸಂಶಯ ಕಿಶೋರ್ಗೆ ತಿಳಿಯಿತು. ಆಕೆಯ ತಂಗಿಯ ಡೈರಿಯ ಒಂದು ಪುಟವನ್ನು ಓದಿದ ನಂತರ ಆಕೆ ಕಿಶೋರ್ನಿಂದ ದೂರವಾಗಲು ತೀರ್ಮಾನಿಸಿದಳು. ನಾನು ಈ ಮದುವೆಯನ್ನು ಒಪ್ಪಿಕೊಂಡಿದ್ದು ತಪ್ಪಾಯಿತು ಎಂದು ಆಕೆ ತನ್ನ ಗೆಳತಿಯೊಡನೆ ಮಾತನಾಡಿದಳು. ಆದರೆ ಆಕೆಯ ಗೆಳತಿ ಕಿಶೋರ್ನನ್ನು ಒಮ್ಮೆ ಮಾತನಾಡಿ ಆತನ ಒಳಗಿನ ಸತ್ಯವನ್ನು ಅರಿತುಕೋ ಎಂದು ಸಲಹೆ ನೀಡಿದಳು. ಕಿಶೋರ್ ಸೌಮ್ಯಳ ದೂರವನ್ನು ಗಮನಿಸಿದ. ಆತ ಒಂದು ದಿನ ಆಕೆಯ ಚಿತ್ರಕಲೆಯ ಕೊಠಡಿಗೆ ಹೋಗಿ, ನಾನು ನಿನಗೆ ಒಂದು ಸತ್ಯವನ್ನು ಹೇಳಬೇಕು ಎಂದ. ಸೌಮ್ಯ, ನಿನಗೆ ಸುನೈನಾಳನ್ನು ಇಷ್ಟವಿರಲಿಲ್ಲ, ಆದರೆ ನನ್ನ ಮೇಲೆ ಕಣ್ಣಿಟ್ಟಿದ್ದ ಹಾಗಿರಲಿಲ್ಲವೇ ಎಂದು ಕೇಳಿದಳು. ಕಿಶೋರ್ ತಲೆ ತಗ್ಗಿಸಿದ. ನಾನು ಸುನೈನಾಳನ್ನು ಗೌರವಿಸಿದೆ, ಆದರೆ ನಿನ್ನನ್ನು ಕಂಡಾಗ ನನ್ನ ಹೃದಯ ಬೇರೆ ದಿಕ್ಕಿನಲ್ಲಿ ಹೋಯಿತು. ಆದರೆ ನಾನು ಎಂದಿಗೂ ಯಾವುದೇ ಯೋಜನೆಯನ್ನು ರೂಪಿಸಲಿಲ್ಲ ಎಂದ. ಸೌಮ್ಯಗೆ ಆತನ ಮಾತುಗಳು ಸತ್ಯವೆಂದು ಕಂಡರೂ ಆಕೆಯ ಮನಸ್ಸಿನಲ್ಲಿ ಒಂದು ಭಯ ಇನ್ನೂ ಉಳಿದಿತ್ತು. ನಾನೊಂದು ಒಪ್ಪಂದಕ್ಕೆ ಸೀಮಿತವಾಗಿರಲು ಇಷ್ಟಪಡುವುದಿಲ್ಲ ಎಂದಳು. ಕಿಶೋರ್, ನಾನು ನಿನಗೆ ಸಮಯ ಕೊಡುತ್ತೇನೆ, ಆದರೆ ನನ್ನ ಮಗುವಿಗೆ ನಿನ್ನ ಪ್ರೀತಿ ಬೇಕು ಎಂದ. ಕೆಲ ದಿನಗಳ ನಂತರ ಸೌಮ್ಯ ತನ್ನ ತಂಗಿಯ ಡೈರಿಯ ಕೊನೆಯ ಪುಟವನ್ನು ಓದಿದಳು. ಕಿಶೋರ್ ಒಳ್ಳೆಯವನು, ಆದರೆ ಆತನ ಹೃದಯದಲ್ಲಿ ಒಂದು ಗೊಂದಲ ಇದೆ ಎಂದು ಸುನೈನಾ ಬರೆದಿದ್ದಳು. ಈ ಮಾತು ಸೌಮ್ಯಗೆ ಕಿಶೋರ್ನ ಸತ್ಯವನ್ನು ಒಪ್ಪಿಕೊಳ್ಳಲು ಸಹಾಯ ಮಾಡಿತು. ಆಕೆ ತನ್ನ ಕಲೆಯ ಮೂಲಕ ತನ್ನ ಒಳಗಿನ ಗೊಂದಲವನ್ನು ವ್ಯಕ್ತಪಡಿಸಿದಳು ಮತ್ತು ತೀರ್ಮಾನಿಸಿದಳು. ಆಕೆ ಒಂದು ದೊಡ್ಡ ಕಾನ್ವೆಸ್ನಲ್ಲಿ ತನ್ನ ತಂಗಿಯ ಚಿತ್ರವನ್ನು ಬಿಡಿಸಿದಳು. ಆ ಚಿತ್ರದಲ್ಲಿ ಸುನೈನಳ ಕಣ್ಣುಗಳು ಒಂದು ರಹಸ್ಯವನ್ನು ಹೊಂದಿದವು. ಕಿಶೋರ್ ಆ ಚಿತ್ರವನ್ನು ನೋಡಿದಾಗ ಆತನ ಕಣ್ಣುಗಳು ತೇವವಾದವು. ನಾನು ಸುನೈನಳನ್ನು ಕಳೆದುಕೊಂಡಿದ್ದೇನೆ, ಆದರೆ ನಿನ್ನನ್ನು ಕಳೆದುಕೊಳ್ಳಲಾರೆ ಎಂದ. ಸೌಮ್ಯಳ ಚಿತ್ರವು ಕಿಶೋರ್ನ ಮನಸ್ಸಿನಲ್ಲಿ ಒಂದು ಭಾವನಾತ್ಮಕ ಗೊಂದಲವನ್ನು ಉಂಟುಮಾಡಿತು. ಆತ ತನ್ನ ತಪ್ಪುಗಳನ್ನು ಅರಿತುಕೊಂಡ. ಆತನ ಮನಸ್ಸಿನಲ್ಲಿ ಸೌಮ್ಯಗೆ ಒಂದು ನಿಜವಾದ ಸ್ಥಾನವಿತ್ತು, ಆದರೆ ಆಕೆ ವಿಶ್ವಾಸವನ್ನು ಗೆಲ್ಲುವುದೊಂದು ಸವಾಲಾಗಿತ್ತು. ಸೌಮ್ಯ ತನ್ನ ತಂಗಿಯ ಡೈರಿಯಿಂದ ಕಿಶೋರ್ನ ಒಳಗಿನ ಗೊಂದಲವನ್ನು ಅರಿತಿದ್ದಳು, ಆದರೆ ಆಕೆಗೆ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ ಭಯ ಕೂಡ ಇತ್ತು. ಒಂದು ದಿನ ಕಿಶೋರ್ ತನ್ನ ಮಗುವಿಗೆ ಒಂದು ಕಥೆಯನ್ನು ಹೇಳುತ್ತಿದ್ದ. ಸೌಮ್ಯ ಆ ಕ್ಷಣವನ್ನು ಗಮನಿಸಿದಳು. ಕಿಶೋರ್ನ ಕಣ್ಣುಗಳಲ್ಲಿ ತನ್ನ ಮಗುವಿಗೆ ಇದ್ದ ಪ್ರೀತಿಯನ್ನು ಆಕೆ ಕಂಡಳು. ಆ ಕ್ಷಣ ಆಕೆಯ ಮನಸ್ಸಿನಲ್ಲಿ ಒಂದು ಬದಲಾವಣೆ ತಂದಿತು. ಇವನಿಗೆ ನಿಜವಾಗಿಯೂ ತನ್ನ ಮಗುವಿನ ಬಗ್ಗೆ ಕಾಳಜಿ ಇದೆ ಎಂದು ಆಕೆ ಯೋಚಿಸಿದಳು. ಕಿಶೋರ್ ಸೌಮ್ಯಗೆ ತನ್ನ ಮನಸ್ಸಿನ ಒಳಗಿನ ಭಾವನೆಗಳನ್ನು ತೆರೆದಿಟ್ಟ. ನಾನು ತಪ್ಪು ಮಾಡಿರಬಹುದು, ಆದರೆ ನಿನ್ನನ್ನು ಪ್ರೀತಿಸುವುದು ನನ್ನ ಜೀವನದ ದೊಡ್ಡ ಉದ್ದೇಶವಾಗಿದೆ ಎಂದ. ಸೌಮ್ಯ ಆತನ ಮಾತುಗಳನ್ನು ಕೇಳಿದಳು, ಆದರೆ ಆಕೆಗೆ ಇನ್ನೂ ಸಂಪೂರ್ಣವಾಗಿ ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಒಂದು ರಾತ್ರಿ ಸೌಮ್ಯ ತನ್ನ ಚಿತ್ರಕಲೆಯ ಕೊಠಡಿಯಲ್ಲಿ ಕಿಶೋರ್ಗೆ ಒಂದು ಚಿತ್ರವನ್ನು ತೋರಿಸಿದಳು. ಆ ಚಿತ್ರದಲ್ಲಿ ಒಂದು ಕಾಡಿನ ದಾರಿಯಲ್ಲಿ ಇಬ್ಬರು ವ್ಯಕ್ತಿಗಳು ಒಬ್ಬರಿಗೊಬ್ಬರು ದೂರವಾಗಿ ನಡೆಯುತ್ತಿದ್ದರು. ಇದು ನಮ್ಮ ಕಥೆಯೇ ಎಂದು ಕಿಶೋರ್ ಕೇಳಿದ. ಸೌಮ್ಯ, ಇದು ನಮ್ಮ ಆರಂಭ, ಅದರ ಕೊನೆಯಲ್ಲ ಎಂದಳು. ಕಿಶೋರ್ಗೆ ಆಕೆಯ ಮಾತು ಒಂದು ಆಶಾಕಿರಣವನ್ನು ನೀಡಿತು. ಆತ ತನ್ನ ಪ್ರಯತ್ನವನ್ನು ಮುಂದುವರಿಸಲು ತೀರ್ಮಾನಿಸಿದ. ಆದರೆ ಸೌಮ್ಯಳ ಮನಸ್ಸಿನಲ್ಲಿ ಒಂದು ರಹಸ್ಯ ಇನ್ನೂ ಉಳಿದಿತ್ತು. ಆಕೆ ತನ್ನ ತಂಗಿಯ ಕೊನೆಯ ಆಸೆಯ ಬಗ್ಗೆ ಒಂದು ಪತ್ರವನ್ನು ಕಂಡುಕೊಂಡಿದ್ದಳು. ಸೌಮ್ಯ ಕಂಡುಕೊಂಡ ಪತ್ರವು ಸುನೈನಳನ್ನದಾಗಿತ್ತು. ನನ್ನ ಮಗುವಿಗೆ ಒಂದು ಪ್ರೀತಿಯ ಕುಟುಂಬವನ್ನು ಕೊಡಿ ಸೌಮ್ಯ, ನೀನು ನನ್ನ ಆಸೆಯನ್ನು ಈಡೇರಿಸಬಹುದು ಎಂದು ಸುನೈನಾ ಬರೆದಿದ್ಲು. ಈ ಪತ್ರ ಸೌಮ್ಯಳ ಮನಸ್ಸನ್ನು ಕಾಡಿತು. ಆಕೆಗೆ ತನ್ನ ತಂಗಿಯ ಆಸೆಯನ್ನು ಗೌರವಿಸಬೇಕೆಂದು ಅನಿಸಿತು, ಆದರೆ ಕಿಶೋರ್ನ ಮೇಲಿನ ಸಂಶಯ ಇನ್ನೂ ಉಳಿದಿತ್ತು. ಒಂದು ದಿನ ಕಿಶೋರ್ ತನ್ನ ಮಗುವಿಗೆ ಒಂದು ಉದ್ಯಾನವನದಲ್ಲಿ ಆಟವಾಡಿಸುತ್ತಿದ್ದ. ಸೌಮ್ಯ ಆ ಕ್ಷಣವನ್ನು ಗಮನಿಸಿದಳು.
ಕಿಶೋರ್ನ ಕಣ್ಣುಗಳಲ್ಲಿ ಒಂದು ನಿಜವಾದ ಪ್ರೀತಿಯನ್ನು ಆಕೆ ಕಂಡಳು. ಆಕೆ ತನ್ನ ಚಿತ್ರಕಲೆಯ ಕೊಠಡಿಯಿಂದ ಒಂದು ಕ್ಯಾನ್ವಾಸ್ ತೆಗೆದುಕೊಂಡು ಕಿಶೋರ್ ಮತ್ತು ಮಗುವನ ಚಿತ್ರಣವನ್ನು ಬಿಡಿಸಿದಳು. ಆ ಚಿತ್ರದಲ್ಲಿ ಒಂದು ಕುಟುಂಬದ ಒಡಲಾಟವಿತ್ತು. ಕಿಶೋರ್ ಆ ಚಿತ್ರವನ್ನು ನೋಡಿದಾಗ, ನೀನು ನನ್ನ ಜೀವನವನ್ನು ಒಂದು ಕಲಾಕೃತಿಯಾಗಿ ಮಾಡಿದ್ದೀಯಾ ಎಂದ. ಸೌಮ್ಯ, ಇದು ನಿನ್ನ ಮಗುವಿನ ನಾನು ಕೊಡುವೆ ಉಡುಗೊರೆ ಎಂದಳು. ಆ ಕ್ಷಣದಲ್ಲಿ ಕಿಶೋರ್ಗೆ ಸೌಮ್ಯಳ ಮನಸ್ಸಿನಲ್ಲಿ ಒಂದು ಬದಲಾವಣೆ ಆಗಿರುವುದು ಗೊತ್ತಾಯಿತು. ಕೆಲ ತಿಂಗಳುಗಳ ನಂತರ ಸೌಮ್ಯ ಮತ್ತು ಕಿಶೋರ್ ಒಂದು ಸಣ್ಣ ಕುಟುಂಬವಾಗಿ ಬದಲಾದರು. ಸೌಮ್ಯ ತನ್ನ ಕಲೆಯ ಮೂಲಕ ತನ್ನ ತಂಗಿಯ ಆಸೆಯನ್ನು ಈಡೇರಿಸಿದಳು. ಕಿಶೋರ್ ತನ್ನ ತಪ್ಪುಗಳನ್ನು ಮರೆತು ಸೌಮ್ಯಳ ವಿಶ್ವಾಸವನ್ನು ಗೆದ್ದ. ಒಂದು ದಿನ ಸೌಮ್ಯ ತನ್ನ ಕೊನೆಯ ಚಿತ್ರವನ್ನು ಕಿಶೋರ್ಗೆ ತೋರಿಸಿದಳು. ಆ ಚಿತ್ರದಲ್ಲಿ ಒಂದು ಕಾಡಿನ ದಾರಿಯಲ್ಲಿ ಇಬ್ಬರು ಒಟ್ಟಿಗೆ ನಡೆಯುತ್ತಿದ್ದರು. ಇದು ನಮ್ಮ ಕಥೆಯ ಕೊನೆಯ ಎಂದಳು ಸೌಮ್ಯ. ಕಿಶೋರ್, ಇಲ್ಲ, ಇದು ನಮ್ಮ ಜೀವನದ ಆರಂಭ ಎಂದ. ಆ ಚಿತ್ರದಲ್ಲಿ ಒಂದು ಕುಟುಂಬದ ಒಡಲಾಟ, ಪ್ರೀತಿ ಮತ್ತು ಒಗ್ಗಟ್ಟಿನ ಕನಸು ಕೂಡ ಇತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.